ಕಾಂಗ್ರೆಸ್ನ ಅಧಿನಾಯಕಿ ಎಂದೇ ಕರೆಸಿಕೊಳ್ಳುವ ಸೋನಿಯಾ ಗಾಂಧಿ ಇದೀಗ ವಿರೋಧಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ವಿರೋಧಿಗಳು ಸೋನಿಯಾ ಗಾಂಧಿಯನ್ನು ಈ ಬಾರಿ ಸೋಲಿಸಿ ಅವರಿಗೆ ಭಾರಿ ಮುಖಭಂಗವನ್ನೇ ಉಂಟು ಮಾಡಬೇಕು ಅಂತ ಇದ್ರು. ಆದರೆ ಅಂತಹ ಅವಕಾಶವನ್ನೇ ಇದೀಗ ಕೊಟ್ಟಿಲ್ಲ. ಅಂತಹ ಮಹತ್ವದ ತೀರ್ಮಾನವನ್ನು ಇದೀಗ ಸೋನಿಯಾ ಗಾಂಧಿ ತೆಗೆದುಕೊಂಡಿದ್ದಾರೆ. ಹಾಗಾದರೆ ಸೋನಿಯಾ ಗಾಂಧಿ ತೆಗೆದುಕೊಂಡ ತೀರ್ಮಾನ ಏನು? ವಿರೋಧಿಗಳಿಗೆ ಇದೊಂದು ರೀತಿ ಶಾಕ್ ಆಗಿದೆಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೋಕಸಭಾ ಚುನಾವಣೆ ಇನ್ನೇನು 2 ತಿಂಗಳು ಬಾಕಿ ಇದೆ. ಈಗಿರುವಾಗ ಈ ಲೋಕಸಭೆಯಲ್ಲಿ, ಅದು ಕೂಡ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿಯನ್ನು ಸೋಲಿಸುವ ಮೂಲಕ ಕಾಂಗ್ರೆಸ್ ಹಾಗೂ ಸೋನಿಯಾ ಗಾಂಧಿಗೆ ಭಾರಿ ಮುಖಭಂಗವನ್ನೇ ಉಂಟು ಮಾಡಬೇಕು ಅಂತ ವಿರೋಧ ಪಕ್ಷಗಳು ಕಾಯ್ತಾ ಇದ್ವು. ಆದರೆ ಇದೀಗ ಸೋನಿಯಾ ಗಾಂಧಿ ದಿಢೀರ್ ಒಂದು ಶಾಕಿಂಗ್ ಸುದ್ದಿಯನ್ನು ಕೊಡ್ತಾ ಇದ್ದಾರೆ. ಆ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗಾದರೆ ಏನದು ಸುದ್ದಿ ಅಂದರೆ, ಅದುವೇ ಸೋನಿಯಾ ಗಾಂಧಿಯವರು ಲೋಕಸಭೆಗೆ ಅಥವಾ ಲೋಕಸಭಾ ಚುನಾವಣೆಗೆ ನಿಲ್ಲಲ್ಲ ಎನ್ನುವಂತಹ ವಿಚಾರ. ಹಾಗಾದರೆ ಏನು ಮಾಡ್ತಾರೆ? ಹೌದು ಸ್ನೇಹಿತರೆ, ಇದೀಗ ಎಲ್ಲೆಡೆ ಹರಿದಾಡ್ತಿರುವ ವಿಚಾರ ಇದೆ. ಸೋನಿಯಾ ಗಾಂಧಿಯವರು ಲೋಕಸಭೆಗೆ ನಿಲ್ಲೋದಿಲ್ಲ. ರಾಯ್ಬರೇಲಿ ಕ್ಷೇತ್ರ ಏನಿದೆ, ಅವರು ತಮ್ಮ ಮಗಳಿಗೆ ಅಂದರೆ ಪ್ರಿಯಾಂಕಾ ಗಾಂಧಿ ಏನಿದ್ದಾರೆ ಅವರಿಗೆ ಬಿಟ್ಟು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಎನ್ನುವಂತಹ ವಿಚಾರ ಇದೀಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಸೋನಿಯಾ ಗಾಂಧಿ ಅವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಪ್ರವೇಶಿಸಲು ನಿರ್ಧರಿಸಿದ್ದು, ತಮ್ಮ ಪೂರ್ವಜರು ಪ್ರತಿನಿಧಿಸುತ್ತಿದ್ದ ಹಾಗೂ ಪರಂಪರಾಗತವಾಗಿ ಬಂದಿದ್ದಂತಹ ರಾಯ್ಬರೇಲಿ ಕ್ಷೇತ್ರ ಏನಿದೆ ಅದನ್ನು ಪುತ್ರಿ ಪ್ರಿಯಾಂಕಾಗೆ ಬಿಟ್ಟುಕೊಡಲು ನಿರ್ಧರಿಸಿದ್ದಾರೆ ಎಂದು ಮೂಲಗಳು ಹೇಳ್ತಿವೆ. ಪದೇ ಪದೇ ಕೈಗೂಡುತ್ತಿರುವ ಆರೋಗ್ಯದ ದೃಷ್ಟಿಯಿಂದ 77 ವರ್ಷದ ಸೋನಿಯಾ ಗಾಂಧಿ ಅವರು ಮುಂದಿನ ರಾಜಕೀಯ ಬದುಕಿಗೆ, ಅದರಲ್ಲೂ ಕೂಡ ಲೋಕಸಭೆಗೆ ಬದಲು ರಾಜ್ಯಸಭೆಯೇ ಸೂಕ್ತ ಅಂತ ನಿರ್ಧಾರ ಮಾಡಿದ್ದಾರಂತೆ. ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಲು ಬಯಸಿದ್ದಾರಂತೆ. ಶೀಘ್ರವೇ ರಾಜ್ಯಸಭೆ ಏನಿದೆ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ ಎನ್ನುವಂಥದ್ದನ್ನು ಮೂಲಗಳು ತಿಳಿಸಿವೆ. ಇನ್ನು 1950ರಿಂದ ನೆಹರು ಗಾಂಧಿ ಕುಟುಂಬದ ಬಿಗಿ ಹಿಡಿತದಲ್ಲಿದ್ದ ರಾಯ್ಬರೇಲಿ ಕ್ಷೇತ್ರವನ್ನು 2006ರಿಂದ ಸೋನಿಯಾ ಗಾಂಧಿ ಪ್ರತಿನಿಧಿಸುತ್ತಿದ್ದರು. ಇನ್ನು ಪ್ರಿಯಾಂಕಾ ಅಖಾಡಕ್ಕೆ ಇಳಿತಾರೆ ಎನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತವೆ. 2019ರಲ್ಲಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಜಕೀಯ ಪ್ರವೇಶ ಪಡೆದು ಪ್ರಿಯಾಂಕಾ ಗಾಂಧಿ ಮತ್ತೆ ಸದ್ದು ಮಾಡ್ತಾರೆ ಅಂತ ಹೇಳಲಾಗಿತ್ತು. ಅದು ಕೂಡ ವಾರಾಣಸಿಯಿಂದ ಮೋದಿ ವಿರುದ್ಧ ಕಣಕ್ಕಿಳಿತಾರೆ ಎಂದು ನಿರೀಕ್ಷಿಸಲಾಗಿತ್ತು. ಕೌಟುಂಬಿಕ ಕಾರಣಗಳಿಂದ ಕೊನೆ ಕ್ಷಣದಲ್ಲಿ ಸ್ಪರ್ಧಾ ಕಣದಿಂದ ಹಿಂದೆ ಸರಿದಿದ್ರು. ಇದೀಗ 2024ರ ಲೋಕಸಭೆಯ ಸಮರದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ರಾಯ್ಬರೇಲಿಯಿಂದ ಪ್ರಿಯಾಂಕಾ ವಾದ್ರಾ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮತ್ತೊಂದು ಕಡೆ ಅಶೋಕ್ ಚೌಹಾಣ್ ಕೈ ಕೊಟ್ಟಿದ್ದಾರೆ, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಟ್ಟಿದ್ದಾರೆ. ಹೌದು, ಈ ನಡುವೆ ಮಹಾರಾಷ್ಟ್ರದ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಸೋಮವಾರ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಇವರ ಜೊತೆಯಲ್ಲಿ 10ರಿಂದ 12 ಕಾಂಗ್ರೆಸ್ಸರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಲಿದ್ದಾರೆ ಎನ್ನುವಂತಹ ವಿಚಾರ ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ಆದರೆ ಚೌಹಾಣ್ ಇದ್ಯಾವುದನ್ನು ಸ್ಪಷ್ಟಪಡಿಸಿಲ್ಲ. ಮಾಜಿ ಶಾಸಕ ಬಾಬಾ ಸಿದ್ಕಿ ಮತ್ತು ಮಾಜಿ ಸಂಸದ ಮಿಲಿಂದ ದಿಯಾರ ಪಕ್ಷವನ್ನು ತೊರೆದು ಹೊರಗಡೆ ಹೋಗಿರುವವರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಇದೊಂದು ರೀತಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ ಅಂದಿದ್ದಾರೆ. ಕಾಂಗ್ರೆಸ್ ತೊರೆಯುವ ನಿರ್ಧಾರ ನನ್ನ ವೈಯಕ್ತಿಕವಾದುದು. 1-2 ದಿನಗಳಲ್ಲಿ ಮುಂದಿನ ತೀರ್ಮಾನವನ್ನು ಪ್ರಕಟಿಸುವೆ ಅಂತ ಅಶೋಕ್ ಚೌಹಾಣ್ ಹೇಳಿದ್ದಾರೆ. ಪಕ್ಷದಲ್ಲಿ ಏನು ನಡೀತಿದೆ ಎನ್ನುವುದು ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚಿಸಲಾಗುವುದಿಲ್ಲ. ಬಿಜೆಪಿ ಸೇರುವ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಅಶೋಕ್ ಚೌಹಾಣ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಈ ಕಡೆ ನಿತೀಶ್ ಕುಮಾರ್ ಕೈ ಕೊಟ್ಟಿದ್ರು, ಅದಾದ್ಮೇಲೆ ಆಪ್ ಕೈ ಕೊಟ್ಟಿತ್ತು, ಅದಾದ್ಮೇಲೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ರು. ಇದೀಗ ಅಶೋಕ್ ಚೌಹಾಣ್ ಏನಿದ್ದಾರೆ ಅವರು ಕೂಡ ಇದೀಗ ಬಿಜೆಪಿಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಿದ್ದು ಒಂದು ರೀತಿ ಕಾಂಗ್ರೆಸ್ಗೆ ದೊಡ್ಡ ಆಘಾತವಾಗಿದೆ. ಅದರಲ್ಲೂ ಕೂಡ ಇದೀಗ ಸೋನಿಯಾ ಗಾಂಧಿ ಏನಿದ್ದಾರೆ ಅವರು ಲೋಕಸಭೆಗೆ ನಿಲ್ಲದೆ ರಾಜ್ಯಸಭೆಯ ಮೂಲಕ ಸೇಫ್ ಆಗಿ ನಾನು ಮತ್ತೆ ರಾಜಕಾರಣ ಮಾಡಲು ಅಂತ ಹೊರಟಿದ್ದಾರೆ. ಅದರ ಜೊತೆಯಲ್ಲಿ ಪುತ್ರಿಯನ್ನು ಬೆಳೆಸುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದನ್ನು ಮೂಲಗಳು ತಿಳಿಸ್ತವೆ. ಇದಾಗಿತ್ತು ಇವತ್ತಿನ ಸುದ್ದಿ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈವ್ ಟಿವಿ ಕನ್ನಡ.